ವೀಕ್ಷಕರೇ, ಇವತ್ತು ನಮ್ಮನೆ ಬೆಳಗಿನ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಇಬ್ಬರಿಗಾಗುವಷ್ಟು ಇಲ್ಲಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ನೋಡಿ, ಟೊಮೊಟೊ ಕಟ್ ಮಾಡಿ, ಈರುಳ್ಳಿ, ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಅರ್ಧ ಕ್ಯಾರೆಟು, ಒಂದು ಅರ್ಧ ಕ್ಯಾಪ್ಸಿಕಮ್ಮು, ಒಂದು ಬದನೆಕಾಯಿ, ಸ್ವಲ್ಪ ಬಟಾಣಿ, ಒಂದು ಅರ್ಧ ಗ್ಲಾಸು ಕೆಂಪು ಬೇಳೆ ಮತ್ತು ಎಲ್ಲೋ ಬೇಳೆ ವಾಶ್ ಮಾಡಿ ತೊಳೆದು ಕಾಲವರು ನೆನೆಸಿಟ್ಕೊಂಡಿದ್ದೀನಿ. ಇದು ಒಂದು ಎಲೆಕೋಸು, ಗೆಡ್ಡೆಕೋಸು, ಇದು ಒಂದು ಮೂಲಂಗಿ. ಅಕ್ಕಿ ಅದೇ ಬೇಳೆ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ, 3/4 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಬೇಕಾಗುವಷ್ಟು 4 ಜನಕ್ಕಿದ್ರೆ ಡಬಲ್ ಹಾಕಬೇಕು ಅಕ್ಕಿನ. ಇದು ನಾನು ಇಬ್ಬರಿಗೋಸ್ಕರ ಮಾಡ್ತಾ ಇರೋದು. ಗ್ಯಾಸ್ ಆನ್ ಮಾಡಿದ್ದೀನಿ. ನೋಡು, ಬೇಳೆ ಅದು ನೆನೆಸಿ ತೊಳೆದು ವಾಶ್ ಮಾಡಿ ತೊಳೆದು ನೆನೆಸಿರ್ತೀವಲ್ಲ, ಆ ನೀರು ಬೇಳೆ ಜೊತೆನೆ ಹಾಕಬೇಕು. ಈರುಳ್ಳಿ ಹಾಕ್ತಾ ಇದ್ದೀನಿ, ಟೊಮೊಟೊ ಹಾಕ್ತಾ ಇದ್ದೀನಿ, ಕ್ಯಾರೆಟು, ಎಲೆಕೋಸು ಮತ್ತು ಗೆಡ್ಡೆಕೋಸು, ಬಟಾಣಿ, ಮೂಲಂಗಿ. ಇದು ಅಕ್ಕಿ, ಇದು 3/4 ಕಪ್ ಅಕ್ಕಿ ತೊಳೆದು ವಾಶ್ ಮಾಡಿಟ್ಟಿರೋದು ಹಾಕ್ತಾ ಇದ್ದೀನಿ. ಇದು 4 ಕಪ್ ನೀರು ಹಾಕ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 1, 2, 3, 4 ಕಪ್ ನೀರು ಹಾಕಿದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದು 3 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು ವೀಕ್ಷಕರೇ. ಬೆಂದಾದ್ಮೇಲೆ ಒಗ್ಗರಣೆ ಹಾಕಬೇಕು. 3 ವಿಷಲು ಬೇಳೆ ತರಕಾರಿ ಎಲ್ಲ ಬೆಂದಿದೆ. ಮತ್ತು ಒಂದು ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಅದು ಅಂದ್ರೆ ತರಕಾರಿ ಅಕ್ಕಿ ಬೇಳೆ ಜೊತೆ ಹಾಕಿದರೆ ಅದು ಜಾಸ್ತಿ ಬೆಂದ್ಬಿಡುತ್ತೆ, ತಿನ್ನೋಕೆ ಚೆನ್ನಾಗಿರಲ್ಲ. ಇದು ಲೈಟಾಗಿ ಎಣ್ಣೆಲಿ ಬದನೆಕಾಯಿನ ಕ್ಯಾಪ್ಸಿಕಮ್ಮು ಹುರ್ಕೊಂಡ್ಬಿಟ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋಕೆ ಬಾಯಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ವೀಕ್ಷಕರೇ. ಇವಾಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಬದನೆಕಾಯಿನ ಹಚ್ಚಿ ನೀರಲ್ಲಿ ಹಾಕಿಟ್ಟಿದ್ದೆ. ಹಂಗೆ ಇಟ್ಟರೆ ಬದನೆಕಾಯಿ ಕಪ್ಪಾಗ್ಬಿಡ್ತವೆ. ನೀರಿಗೆ ಹಾಕಿಬಿಡ್ಬೇಕು. ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಸ್ವಲ್ಪ ಹುಳಿ ಹಾಕಿ ಒಂದು 2-3 ನಿಮಿಷ ಇದು ಎಣ್ಣೆಯಲ್ಲಿ ಫ್ರೈ ಹಾಕಬೇಕು. ಆಗಿದೆ ವೀಕ್ಷಕರೇ, ಕುಕ್ಕರ್ ತಣ್ಣಗಾಗಿದೆ. ಇದು ಬೆಂದಿರೋ ತರಕಾರಿ, ಬೇಳೆ, ಅಕ್ಕಿ, ಅನ್ನ ಎಲ್ಲ ಇದು ಸ್ವಲ್ಪ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡಿ ಉದ್ದಿರೋ ಬದನೆಕಾಯಿ, ಕ್ಯಾಪ್ಸಿಕಮ್ ಹಾಕಬೇಕು. ಸ್ವಲ್ಪ ಯಾವ ಥರ ಬೇಕು, ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ತೆಳು ಬೇಕಂದರೆ ಇನ್ನೊಂದು ಗ್ಲಾಸು ನೀರು ಹಾಕ್ಕೊಳ್ಳಿ. ಈಗ 2 ಸ್ಪೂನು ಬಿಸಿಬೇಳೆ ಪೌಡ್ರ್, ಬಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಉಪ್ಪು, ಖಾರ ಬೇಕಿದ್ರೆ ನೀನು ಸ್ವಲ್ಪ ಮಸಾಲ ಹಾಕೋಬೋದು.
ವೀಕ್ಷಕರೇ. ಈ ಥರ ಬಂದರೆ ಸಾಕು ನೋಡಿ, ಈ ಥರ ಬಂದಿದೆ. ಇದಕ್ಕೊಂದು ಒಗ್ಗರಣೆ ಹಾಕೋಣ. ಎರಡು ಸ್ಪೂನ್ ಎಣ್ಣೆ, ತುಪ್ಪ 2 ಸ್ಪೂನು, ಸ್ವಲ್ಪ ಕಾಯಿಲೆ ವೀಕ್ಷಕರೇ. ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಸಿಡಿಬೇಕು. ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಇಂಗು ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ ವೀಕ್ಷಕರೇ. ಆರೋಗ್ಯ ಜೀರ್ಣಕ್ಕೆಲ್ಲ ಒಳ್ಳೆಯದು. ಇದು ಒಗ್ಗರಣೆ ಆಗಿದೆ, ಇದರಲ್ಲಿ ಹಾಕ್ತೀನಿ ವೀಕ್ಷಕರೇ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ.